ಸರ್ವಜ್ಞನ ಬಗ್ಗೆ ಮಾಹಿತಿ ನೀಡಲು ಯಾವಾಗಲೂ ಸಂತೋಷವಾಗುತ್ತದೆ. ಸರ್ವಜ್ಞ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ಕವಿಗಳಲ್ಲಿ ಒಬ್ಬರು. ಅವರ ಜೀವನ ಮತ್ತು ಕೃತಿಗಳ ಬಗ್ಗೆ ನೀವು ತಿಳಿಯಲು ಬಯಸುವುದು ಸ್ವಾಗತಾರ್ಹ. ಸರ್ವಜ್ಞನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಸರ್ವಜ್ಞನ ನಿಖರ ಜನ್ಮದಿನ ಮತ್ತು ವರ್ಷ ತಿಳಿದಿಲ್ಲವಾದರೂ 16ನೇ ಶತಮಾನದ ಆರಂಭದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಂಬಲೂರು ಎಂಬಲ್ಲಿ ಜನಿಸಿದರು ಎಂದು ನಂಬಲಾಗಿದೆ. ಅವರ ತಂದೆಯ ಹೆಸರು ಬಸವರಸ ಮತ್ತು ತಾಯಿಯ ಹೆಸರು ಕುಂಬಾರಮಾಳೆ. ಅವರ ಮೂಲ ಹೆಸರು ಪುಷ್ಪದತ್ತ ಎಂದು ಹೇಳಲಾಗುತ್ತದೆ. ಸರ್ವಜ್ಞನ ಪ್ರಮುಖ ಕೃತಿಗಳು ತ್ರಿಪದಿಗಳು. ಅವರು ಸುಮಾರು 1000ಕ್ಕೂ ಹೆಚ್ಚು ತ್ರಿಪದಿಗಳನ್ನು ರಚಿಸಿದ್ದಾರೆ. ಈ ತ್ರಿಪದಿಗಳು ಸರಳ ಭಾಷೆಯಲ್ಲಿ ಜೀವನದ ವಿವಿಧ ಅಂಶಗಳನ್ನು, ಸಮಾಜದ ಸಮಸ್ಯೆಗಳನ್ನು, ನೀತಿಗಳನ್ನು ಚರ್ಚಿಸುತ್ತವೆ. ಸರ್ವಜ್ಞ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ತ್ರಿಪದಿಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ಕನ್ನಡ ಸಾಹಿತ್ಯದ ಅವಿಭಾಜ್ಯ ಅಂಗವಾಗಿವೆ. ಅವರ ಸರಳ ಮತ್ತು ಪ್ರಭಾವಶಾಲಿ ಭಾಷೆ ಮತ್ತು ಜೀವನದ ಬಗ್ಗೆ ಆಳವಾದ ಅರಿವು ಅವರನ್ನು ಅನನ್ಯ ಕವಿಯನ್ನಾಗಿ ಮಾಡಿವೆ. ತಮ್ಮ ಸರಳ ಮತ್ತು ಪ್ರಭಾವಶಾಲಿ ಭಾಷೆಯ ಮೂಲಕ ಜನಸಾಮಾನ್ಯರನ್ನು ತಲುಪುವಲ್ಲಿ ಸರ್ವಜ್ಞ ಯಶಸ್ವಿಯಾದರು. ಅವರ ತ್ರಿಪದಿಗಳು ಜನರ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದವು. ಅವರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದರು ಮತ್ತು ಕನ್ನಡ ಭಾಷೆಯನ್ನು ಜನಪ್ರಿಯಗೊಳಿಸಿದರು. ಸರ್ವಜ್ಞನ ತ್ರಿಪದಿಗಳ ಸಂಗ್ರಹಗಳು ವಿವಿಧ ಪ್ರಕಾಶಕರಿಂದ ಲಭ್ಯವಿದೆ. ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞನ ಬಗ್ಗೆ ಹಲವಾರು ಪುಸ್ತಕಗಳು ಬಂದಿವೆ. ದಯವಿಟ್ಟು ಕೊಂಡು ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇವಿಷ್ಟು ಸರ್ವಜ್ಞರ ಕುರಿತ ಕಿರು ಪರಿಚಯ. ನೀವು ಇವರ ಯಾವ ಕೃತಿ ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ.